ಯಾರು ಮಧ್ಯವರ್ತಿಗಳು, ಅವರು ಸಂಸದರು, ಒಂದು ಒಂದು ಸಚಿವರಾಗಿದ್ದಂಥವರು, ಅವರ ಒಂದು ಸಮಯದಲ್ಲಿ ಅನೇಕ ಜನ ತಾಲೂಕಿನಾದ್ಯಂತ ಬೇರೆ ತಾಲೂಕಿನವರು, ರಾಜ್ಯದಾದ್ಯಂತ ಬೇರೆ ಜನ ಅವ್ರನ್ನ ಒಂದು ಕೆಲಸ ಕಾರ್ಯಕ್ಕಾಗಲಿ ಅವ್ರ ಮನೆಗೆ ಒಂದು ಭೇಟಿಯಾಗಿದ್ದ ಸಂದರ್ಭಗಳು ಬೇಜಾನಿರ್ತವೆ. ನಾವೆಲ್ಲ ಬೇರೆಯವ್ರು ಕರ್ಕೊಂಡು ಹೋಗಿರ್ತಾರೆ, ನಮಗೊಂದು ಮನೆ ಕೊಡ್ತು, ಇಲ್ಲ ಒಂದು ಕೆಲಸ ಕೊಡ್ತು, ಇನ್ನೊಂದು ಕೊಡ್ತು, ಮತ್ತೊಂದು ಕೊಡ್ತು ಅಂತ ಕರ್ಕೊಂಡು ಹೋಗಿರೋ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳ ಮನೆಗಳಲ್ಲಿ, ಎಲ್ಲ ಸಚಿವರ ಮನೆಗಳಲ್ಲಿ ನಡೆಯುವಂಥ ಕೆಲಸ ಇದು. ಎಸ್, ಕಾರು ಚಾಲಕ ಬಾಬು ಸಾವಿನ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಅದರಲ್ಲೂ ರಾಜಕೀಯ ಸ್ವರೂಪ ಪಡೆದುಕೊಂಡಿರುವ ಈ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. ಯಾವಾಗ ಮೃತ ಬಾಬು ಸಾವಿಗೂ ಮುಂಚೆ ಬರೆದ ಪತ್ರದಲ್ಲಿ ಸಂಸದ ಸುಧಾಕರ್ ಹೆಸರು ಉಲ್ಲೇಖ ಆಗಿರೋ ವಿಷಯ ಹೊರಬಂತೋ ಆ ಕ್ಷಣದಿಂದಲೂ ಸಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಸದ ಸುಧಾಕರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಭಾನುವಾರ ಗೌರಿಬಿದನೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಸುಧಾಕರ್ ಕುರಿತು ನೀಡಿರುವ ಹೇಳಿಕೆಗಳಿಗೆ ದಲಿತ ಬಿಜೆಪಿ ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ಸೋಮವಾರ ಸಂಸದ ಸುಧಾಕರ್ ಅವರ ಗೃಹ ಕಚೇರಿ ಬಳಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದ ಸುಧಾಕರ್ ಅವರು SC ST ಸಮುದಾಯಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ತಂದುಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗುವ ಕೆಲಸಗಳನ್ನ ಮಾಡಿಲ್ಲ. ಯಾರೋ ಮಧ್ಯವರ್ತಿಗಳು ಮಾಡಿರುವ ಕೆಲಸಕ್ಕೆ ಸಂಸದರ ಹೆಸರನ್ನ ಕೆಡಿಸೋ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು. ಯಾರು ಮಧ್ಯವರ್ತಿಗಳು, ಅವರು ಸಂಸದರು, ಒಂದು ಒಂದು ಸಚಿವರಾಗಿದ್ದಂಥವರು, ಅವರ ಒಂದು ಸಮಯದಲ್ಲಿ ಅನೇಕ ಜನ ತಾಲೂಕಿನಾದ್ಯಂತ ಬೇರೆ ತಾಲೂಕಿನವರು, ರಾಜ್ಯದಾದ್ಯಂತ ಬೇರೆ ಜನ ಅವ್ರನ್ನ ಒಂದು ಕೆಲಸ ಕಾರ್ಯಕ್ಕಾಗಲಿ ಅವ್ರ ಮನೆಗೆ ಒಂದು ಭೇಟಿಯಾಗಿದ್ದ ಸಂದರ್ಭಗಳು ಬೇಜಾನಿರ್ತವೆ. ನಾವೆಲ್ಲ ಬೇರೆಯವ್ರು ಕರ್ಕೊಂಡು ಹೋಗಿರ್ತಾರೆ, ನಮಗೊಂದು ಮನೆ ಕೊಡ್ತು, ಇಲ್ಲ ಒಂದು ಕೆಲಸ ಕೊಡ್ತು, ಇನ್ನೊಂದು ಕೊಡ್ತು, ಮತ್ತೊಂದು ಕೊಡ್ತು ಅಂತ ಕರ್ಕೊಂಡು ಹೋಗಿರೋ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳ ಮನೆಗಳಲ್ಲಿ, ಎಲ್ಲ ಸಚಿವರ ಮನೆಗಳಲ್ಲಿ ನಡೆಯುವಂಥ ಕೆಲಸ ಇದು. ಅದು ಮಾತ್ರಕ್ಕೆ ಇವರು ನಮ್ಮ ನಾಗೇಶ್ ಅವರು ಆಗ್ಬೋದು, ಇದು ಮಂಜುನಾಥ್ ಅವರು ಆಗಿರ್ಬೋದು, ಅದೇ ಥರ ಇವ್ರನ್ನ ನಮ್ಮ ಬಾಬು ಅವರು ಕರ್ಕೊಂಡೋಗಿರ್ಬೋದು. ಕರ್ಕೊಂಡೋದ ತಕ್ಷಣ ನಮ್ಮ ಸಂಸದರಾದ ನಮ್ಮ ಸುಧಾಕರ್ ಸರ್ ಕೂಡ ಆಯಿತು ಅನ್ನೋ ಕೆಲಸ ಮಾಡ್ಕೊಳ್ಳೋ ಅಂತ ಭರವಸೆ ನೀಡಿರ್ಬೋದು. ಅಷ್ಟು ಮಾತ್ರಕ್ಕೆ ಈ ಮಧ್ಯವರ್ತಿಗಳು ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದು ಯಾವ ಥರ ಆಧಾರಗಳಿಲ್ಲ. ಸೆಂಟ್ರಲ್ ಇಸ್ಕೊಂಡಿರೋದು, ಇನ್ನೊಂದು ಮಾಡಿರೋದು, ಮಧ್ಯವರ್ತಿ ಮಾಡೋ ಕೆಲಸ ಅದು. ಅದಕ್ಕೊಂದು ಆಧಾರ ಇಲ್ಲ. ಅವನು ಇಸ್ಕೊಟ್ಟಿದ್ದಾನೆ ಹಚ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ನಾನು, ಇದು 2021ನೇ ಇಸ್ವಿಯಲ್ಲಿ ಈ ಘಟನೆ ದುಡ್ಡು ಕೊಟ್ಟಿದ್ದೀವಿ ಅಂತ ಒಂದು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇಲ್ಲಿ 21ನೇ ಇಸ್ವಿಯಿಂದ ಬಾಬುರವರು ಈ ಥರ ಆಗಿದ್ರೆ ಇಲ್ಲ ಯಾರಿಗಾದ್ರು ದುಡ್ಡು ಹಾಕ್ಸ್ಕೊಂತ 5-6 ವರ್ಷದಿಂದ ಯಾರಿಗೂ ಬೇರೆಯವ್ರಿಗೆ ತಿಳಿಸೋದು ಬೇಡವಾ? ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡವಾ? ಇಲ್ಲ ಯಾರಾದರೂ ಒಂದು ದೊಡ್ಡ ಒಂದು ಅಧಿಕಾರಿ ತಿಳಿಸಿದಾರಾ? ಆ ಸಾಕ್ಷಿ ತೋರಿಸ್ಲಿ. ನಮಗಿಂತವ್ರು ಹೇಳಿದಾರೆ ಅಂದಿಲ್ಲ, ಮಾಹಿತಿ ಇಲ್ಲ. ಅಲ್ಲಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅವನು ಬೇರೆ ಈ ಥರ ಆಗಿ ಈ ಮಧ್ಯವರ್ತಿಗಳು ತಗೊಂಡೋಗಿ ಮೇಲೆ ಬಿಸ್ಕೆಟ್ ಮಾಡಿರ್ಬೋದು. ಅದು ನಾನು ಹೇಳಿಕ್ಕೆ ನಾನು ಖಚಿತವಾಗಿ ಖಚಿತಪಡಿಸೋಕೆ ಆಗಲ್ಲ. ಮಧ್ಯವರ್ತಿ ಕೆಲಸನೂ ಇರ್ಬೋದು ಅದರಲ್ಲಿ. ಅದನ್ನು ಬಿಟ್ಟು ಇನ್ನೂ ವಿಚಾರಣೆ ಆಗಿಲ್ಲ, ಅವು ಇನ್ನೊಂದು ಮತ್ತೊಂದು ಆಗಿಲ್ಲ. ಅದು ನ್ಯಾಯಬದ್ಧವಾಗಿ ಇದಾಗ ಒಂದು ವಿಚಾರಣೆ ಆಗಿ ಪಡಿಸ್ಕೊಳ್ಳಿಸಿಲ್ಲ. ಅದ್ರ ಬಗ್ಗೆ ಇದನ್ನು ವರದಿ ಬಂದಿಲ್ಲ. ಅದ್ರ ಬಗ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅರೆಸ್ಟ್ ಮಾಡ್ಬೇಕು ಹೇಳೋದು ಇದಂತೂ ಸೂಕ್ತವಲ್ಲ. ಇದು ವಿನಾಕಾರಣ ಇದರಲ್ಲಿ ರಾಜಕೀಯ ಬಳಸ್ಕೊಂಡು ಕೆಲವು ನಮ್ಮ ವಿರೋಧಿ ಪಕ್ಷದವರು ಸೇರ್ಕೊಂಡು ನಮ್ಮ ಸಾಹೇಬರ ಹೆಸರನ್ನು ಚದೆವಾದ ಮಾಡೋದಕ್ಕೆ. ಯಾಕೆಂದರೆ ಡೆವಲಪ್ ಮಾಡೋಕೆ ಇವ್ರಿಗೆ ಇದಿಲ್ಲ. ಅವರೊಂದು ಹೆಸರು ಉಳಿಸ್ಕೊಂಡಿದ್ದಾರೆ. ನಮ್ಮ SC ST ಜನಾಂಗದ ಬಗ್ಗೆ ಅವರಿಗೆ ಕಾಳಜಿ ಅವರಿರುವ ಒಂದು ಅಧಿಕಾರದಲ್ಲಿ ಎಷ್ಟು ಮಾಡಿದ್ದಾರೆ. ಒಂದು SC ST ಒಂದು ವಾಲ್ಮೀಕಿ ಭವನ ಜಾಗ ಕೊಡಿಸಿದ್ರು ನಮಗೆ. ನಮ್ಮ ಸಮುದಾಯಕ್ಕೆ ನಾನೇ ಕೊಡಿಸಿದೆ. ಒಂದು ಜಾಗ ಒಂದು RTC ಕೊಡಿಸಿದ್ರು, ಎಲ್ಲ ಕೊಡಿಸಿದ್ರು. ಈ ಪುಣ್ಯಾವತರು ಬಂದ ಮೇಲೆ ಅದು ಏನು ಮಾಡಿದ್ದೀರಾ ನೀವು? ಅಂಬೇಡ್ಕರ್ ಬಗ್ಗೆ ಹೇಳ್ತೀರಾ? ಹಂಗೆ ಹೇಳಿ ಭವನಕ್ಕೆ 12 ಸರ್ವೆ ನಂಬರ್ 1 ಎಕರೆ 20 ಗುಂಟೆಗೆ 4 ಕೋಟಿ ಅನುದಾನ ಕೊಟ್ಟಿದ್ರು ನಮ್ಮ ಸುಬ್ಬ ಸಾಹೇಬ್ರವರು. ನೀವೇನು ಮಾಡಿದ್ದೀರಾ? ಬಾಬು ಜಗನ್ರಾವ್ ಭವನ ಕಟ್ಟೋದಕ್ಕೆ 4 ಕೋಟಿ ಕಟ್ಸಿದ್ದೀರಾ? ಇದು ಮಾತಾಡ್ಬಿಟ್ಬಿಟ್ಟು ದಲಿತರಿಗೆ ಅನ್ಯಾಯ ಆಗಿದೆ, ಏನು ಅನ್ಯಾಯ ಆಗಿದೆ? ನೀವೇನು ಮಾಡಿದ್ದೀರಾ? ವಿನಾಕಾರಣ ಸುಮ್ಮನೆ ಯಾವುದೋ ಒಂದು ಯಾರೋ ಒಬ್ಬ ಪಾಪ ಒಂದು ಅಮಾಯಕ ಏನೋ ಒಂದು ಅವನು ಇದರಲ್ಲಿ ಸಾವನ ಮನೆಯಲ್ಲಿ ನೀವು ರಾಜಕಾರಣ ಮಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಬೇಕು. ಆಗಲಿ, ಕಾನೂನು ಎಲ್ರಿಗೂ ಒಂದೇ. ಈ ಪ್ರಪಂಚದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರಿಗೂ ನ್ಯಾಯ ಒಂದೇನೆ. ವಿಚಾರಣೆ ಆಗಲಿ, ಬರಲಿ, ಅಂತಿಮ ವರದಿ
ಬರೋವರೆಗೂ ಸುಮ್ಮನೆ ಬಿಟ್ಬಿಟ್ಟು ನೀವು ಧರಣಿ ಮಾಡೋದು, ಅರೆಸ್ಟ್ ಮಾಡಿಸ್ಬೇಕು ಅನ್ನೋದು ಇದೆಲ್ಲ ಸರಿದೇನಾ? ಇದು ಸರಿಯಲ್ಲ. ಇದು ನಿಮ್ಗೊಂದು ಹೇಳ್ತೀನಿ, ಇದು ಇದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು 45 ವರ್ಷ ರಾಜಕಾರಣ ಮಾಡ್ತಾ ಇದ್ದೀನಿ. ಯಾವತ್ತೂ ಜಾತಿ ರಾಜಕಾರಣ ಆಗಿಲ್ಲ. ಇವಾಗ ಮರುಕಳಿಸ್ತಾ ಇದೆ. ಆ ಜಾತಿ ಈ ಜಾತಿ ಅದು. ಮೊನ್ನೆ ನಮ್ಮ ಸಾಹೇಬ್ರು ಯಾರೋ ಒಂದು ಮಾತು ಹೇಳಿದ್ದಾರೆ, ಬೇರೆ ಪರಿಶಿಷ್ಟ ಜಾತಿ ಆಗಿರೋದಕ್ಕೆ ಸುಮ್ಮನೆ ತಾಲೂಕು ಥರ ಇದೆ, ಜನರಲ್ ಕಾಂಪಿಟೇಟಿವ್ ಆಗ್ಬಿಡಿದ್ರೆ ಬೆಂಕಿ ಉಟ್ಟು ಉರಿದು ಬಿಡೋದು ತಾಲೂಕು ಅಂತ ಹೇಳ್ಬಿಟ್ಟು ಇದು ಮಾತಾಡೋದಾ? ನೀವು ಎಲ್ಲರ ಕಡೆಯಿಂದ ಎಲ್ಲರ ಮತ ತಗೊಂಡು ಒಂದು ಜನಪ್ರತಿನಿಧಿ ಆಗಿದ್ದೀರಾ, ಎಲ್ಲರಿಗೂ ಜನಪ್ರತಿನಿಧಿ. ಅದನ್ನು ಬಿಟ್ಬಿಟ್ಟು ಒಂದು ಪ್ರತಿಯೊಂದು ಕೋಮು ಪ್ರೇರೇಪಣೆ ಮಾಡಿ ರಾಜಕಾರಣ ಮಾಡಿಟ್ರೆ ನಾವು ಹೆಂಗೆ ಬದುಕೋದು? ಇವು ಆಯಿತು, ನಮ್ಮರಿಗೆ ಒಂದು ಎತ್ಕಟ್ಬಿಟ್ಟು ಜಾತಿ ಕಾರಣ ಎತ್ಕಟ್ಬಿಟ್ರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಜನಗಳು ನಾವೊಂದು ಸ್ವಲ್ಪ ಹಿಂದುಳಿದಂಥವ್ರು ಬೇರೆ ಕೋಮಿಗೆ ಮಾತ್ರ ನಾವು ಬದುಕೋಕ್ಕಾಗುತ್ತಾ? ಊರುಗಳಲ್ಲಿ ಬದುಕೋಕ್ಕಾಗುತ್ತಾ ನಾವು? ಆಗಲಿ, ನಡೀಲಿ. ಏನೋ ಘಟನೆ ಆಗಿದೆ, ಅದ್ರ ಬಗ್ಗೆ ಏನೇ ವಿಚಾರಣೆ ಆಗಲಿ, ಏನೇ ಕಾನೂನಾತ್ಮಕ ಅಥವಾ ವಿಚಾರ ಇದಾಗಲಿ, ರಾಜಕಾರಣ ನೇರವಾಗಿ ಮಾಡಿ ನಿಮ್ಮ ಅಭಿವೃದ್ಧಿ ಪಡಿಸ್ರಿ. ನಮ್ಮ ತಾಲೂಕನ್ನ ಇದು ಮಾಡಿ ಒಳ್ಳೆ ಇದ್ರ ನಮ್ಮ ಇದಕ್ಕಿಂತ ಇದಾಗ ಸಿಂಗ್ಪುರ್ ಮಾಡಿ ಅವು ಮತ್ತೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಪ್ರತಿನಿಧಿ ಆಗ್ತೀರಾ. ಅದು ಬಿಟ್ಬಿಟ್ಟು ಇದಕ್ಕೆ ಕಲ್ಕುಶ ರಾಜಕಾರಣ ಮಾಡ್ಕೊಂಡ್ಬಿಟ್ಟು ನೀವು ಅದ್ರ ಮೇಲೆ ಇವ್ರು ಹಾಕೋದು ಜಾತಿ ದೃಷ್ಟಿ ಮಾಡೋದಂದ್ರೆ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನಮ್ಮ ಬಹಳ ಇದು ದುಃಖವಾದ ಸಂಗತಿ. ದಯವಿಟ್ಟು ಯಾರು ಇದು ರಾಜಕಾರಣ ಮಾಡಿದ್ರೆ ಅದನ್ನು ಬಿಡಬೇಕು. ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಉಗ್ರ ಹೋರಾಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಿಳಿದುಪಡ. ಏನು ದಲಿತ ಯುವಕ ಚಾಲಕ ಬಾಬು ಸಾವಿನ ವಿಚಾರದಲ್ಲಿ ರಾಜಕೀಯ ಬೇಡ, ಅದರಲ್ಲಿ ದಲಿತರನ್ನೇ ಎತ್ತಿಕಟ್ಟಿ ರಾಜಕೀಯದ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. 15 ವರ್ಷಗಳ ಹಿಂದೆ ಇದ್ದಂತಹ ಜಾತಿ ರಾಜಕಾರಣ ಈಗ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಮರುಕಳಿಸ್ತಾ ಇದೆ. ಬಾಬು ಸಾವಿನ ವಿಚಾರದಲ್ಲಿ ತನಿಖೆ ಆಗಲಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿ, ಅದು ಬಿಟ್ಟು ದಲಿತರ ಹೆಸರಿನಲ್ಲಿ ಸಾವಿನ ರಾಜಕೀಯ ಬೇಡ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಹೆಸರು ಮೊದಲು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಗ್ಬೇಕಂದ್ರೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ತೊಗೊಂಡೋಗ್ಬೇಕಾಯ್ತು. ಇವಾಗ ಹಂಗಲ್ಲ. ಚಿಕ್ಕಬಳ್ಳಾಪುರ ಅಂತ ಗೂಗಲ್ ಹೊಡಿದ ತಕ್ಷಣ ಎಲ್ಲ ನಮ್ಮ ಬರೋದೇ ನಮ್ಮ ಈ ಥರ ಆಗ್ಬಿಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರ ಪರಿಸ್ಥಿತಿ. ಬಾಬು ಅವರು ಏನು ಇವತ್ತು ಹಣ ಕೊಟ್ಟಿದ್ದೀವಿ, 25 ಲಕ್ಷ ಅಂತ ಒಬ್ರು ಹೇಳ್ತಾರೆ, 40 ಲಕ್ಷ ಅಂತ ಒಬ್ರು ಹೇಳ್ತಾರೆ, 10 ಲಕ್ಷ ಅಂತ ಒಬ್ರು ಹೇಳ್ತಾರೆ, ಡೆತ್ ನೋಟಲ್ಲಿ ಬರೀತಾರೆ 25 ಲಕ್ಷ ಅಂತ ಬಿಟ್ಟು. ಮೊದಲನೇದಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಕೇಳ್ತೀನಿ ಅಂದರೆ, ಬಾಬು ಅವರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವು ನೋಡಿಲ್ಲ, ಆ ಭಗವಂತ ಗೊತ್ತು, ಆ ತೊಗೊಂಡಿರೋರು ಗೊತ್ತು. ಎಕ್ಸ್ಪೆಕ್ಟ್ ನಾನೇ ಒಂದು ಎಷ್ಟೇ ಸಮುದಾಯ ಹುಡುಗ, ಯಾರು ನಮ್ಮ ಹತ್ರ ಬಂದೇ ಬರ್ತಾರೆ, ಅಣ್ಣ ನಮಗೆ ಒಂದು ಚಾಲಕ ಕೆಲಸ ಬೇಕು, ಇಲ್ಲ ಅಕಸ್ಮಾತ್ ಒಂದು ಹಾಸ್ಪಿಟ್ಲಿಗೆ ಕೆಲಸ ಬೇಕು, ಇಲ್ಲ ಒಂದು ಗುತ್ತಿಗೆ ಆಧಾರ ಮೇಲೆ ಕೆಲಸ ಬೇಕು ಬರ್ತಾರೆ. ನಾನು ಸಹ ಹೋಗಿ ಇದೇ ನಮ್ಮ MP ಅವ್ರ ಹತ್ರ ಸಚಿವರು ಇದ್ದಾಗ ನಾವು ಕೆಲಸ ಮಾಡಿಸಿದ್ದೀವಿ. ಕೆಲಸ ಮಾಡಿದ ಮೇಲೆ ನಾನು ದುಡ್ಡು ತಗೊಂಡು ನಾನು ಅವ್ರ ಕೆಲಸ ಮಾಡಿಸಿಲ್ಲ ಅನ್ನೋ ಇದು ಅವ್ರ ಹತ್ರ ಇದ್ರೆ, ಆದರೆ ನಮ್ಮ ಸಾಹೇಬರಿಗೆ ನಾವು ಹೇಳ್ಬೇಕಾದ್ರೆ ಇಷ್ಟೇ, ನಾವು ಮುದ್ದೆ ನಾವು ಇವಾಗ ನಾವು ಲೀಡರ್ಸ್ ಇದ್ದೀವಿ, ನಾವು ಇವಾಗ ಕಾಸು ತೊಗೊಂಡು ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶ ಅವ್ರು ಇದ್ದರೆ ಯಾವತ್ತೂ ನಮ್ಮ ಹತ್ರ 1 ರೂಪಾಯಿ ಕಾಸು ಕೇಳಿಲ್ಲ ನಮ್ಮ ಸಾಹೇಬರು. ಏನೇ ಕೆಲಸಕ್ಕೆ ಹೋಗಲಿ ಆಗುತ್ತಂದು ಹಾಗೆ, ಇಲ್ಲಾಂದ್ರೆ ಇಲ್ಲ ಮೂರ್ತಿ ಆಗಲ್ಲ, ಕೆಲಸ ಇದಾಗಲ್ಲ, ಇದಾಗುತ್ತೆ, ಇದು ಲೆಟರ್ ಕೊಟ್ಟಿದ್ದಾರೆ, ಕೆಲಸ ನಾವು ಬೇಜಾರು ಮಾಡಿಸಿದ್ದೀವಿ. ನಾವ್ಯಾರೋ ನಾವು ಸಣ್ಣ ಪುಟ್ಟ ಲೀಡರ್, ನಾವು ಸುಧಾಕರ್ ಹೆಸರು ಹೇಳ್ಕೊಂಡು ನಾವು ತಪ್ಪು ಮಾಡ್ತೀವಿ ಅನ್ನೋದ್ರೆ, ಸುಧಾಕರ್ ಅವರ ನೀವೇನು ಮಾಡ್ತೀರಾ ಅಂದರೆ ಇದನ್ನು ರಾಜಕೀಯ ಅನ್ಬೇಕಾ ಬೇರೆ ಅನ್ಬೇಕಾ? ಒಂದು. ಎರಡನೇದು, ಬಾಬು ಅವರು 30 ಲಕ್ಷ 40 ಲಕ್ಷ ಕೊಟ್ಟಿದ್ದಾರೆ. ಬಾಬು ಅವರು 40 ಲಕ್ಷ ಅವ್ರ ಹತ್ರ ಕ್ಯಾಶ್ ಇದ್ದರೆ, ಅವ್ರ ಹತ್ರ 40 ಲಕ್ಷ ಅಮೌಂಟ್ ಇದ್ದರೆ ಅವ್ರೇನ್ರಿ ಪಾಪ 12 ಸಾವಿರ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು? ಏನು ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು? ನಾವು ಬಾಬು ಅವರು ಇವತ್ತು ತೀರೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ತಾ ಇಲ್ಲ, ಅವ್ರ ವೈಯಕ್ತಿಕ ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಇದನ್ನು ರಾಜಕೀಯವಾಗಿ ತಗೊಂಡೋಗಿ ಸುಧಾಕರ್ ಅವ್ರನ್ನ ಈ ಥರ ಕೇಸ್ಗಳಾಕ್ಬಿಟ್ಟು A1 ಮಾಡಿಬಿಟ್ರೆ ಸುಧಾಕರ್ ಅವ್ರನ್ನ ಮುಗಿಸ್ಬೋದು ರಾಜಕೀಯ ಅಂತ ಹೇಳ್ಬಿಟ್ಟು, ಅದು ನಿಮ್ಗೆ ಮೂರ್ಖತ್ವ. ಜಾತಿ ಬಗ್ಗೆ ಇಲ್ಲ ನಮ್ಮ ಜನಾಂಗದ ಬಗ್ಗೆ ನಾವು ಅದೇ SC ಕಮಿಟಿ ನಾವು ಸದಸ್ಯರಾಗಿದ್ದೀವಿ. ಜಾತಿ ಬಗ್ಗೆ ಬೈದಾಗ, ಜಾತಿನ ಏನಾದರೂ ಇದು ಮಾಡಿದಾಗ, ಇಲ್ಲ ಅವರು ದೌರ್ಜನ್ಯ ಮಾಡಿದಾಗ, ದೌರ್ಜನ್ಯಕ್ಕೆ ಎಸಗಿದಾಗ ಆ ಥರ ಅಟ್ರಾಸಿಟಿ ಬರೋದು. ಆದರೆ ಏನು FIR ಏನು ಉಲ್ಲೇಖ ಆಗಿದೆ, ಕಂಪ್ಲೇಂಟ್ ಏನು ಉಲ್ಲೇಖ ಆಗಿದೆ? ಆಯಿತು, ಪರಿಶಿಷ್ಟ ಪಂಗಡದ ಹುಡುಗ ನಾಗೇಶ್, ಯಾರೋ ಅವನು ಸತ್ತೋಗಿರೋದ ಬಾಬು, ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ಹುಡುಗ ಬಾಬು, ಅವ್ರು ಸೀಮಿತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟು ಅಷ್ಟೇ, ಅಷ್ಟಕ್ಕೆ ಸೀಮಿತ ಅಲ್ದಿರ ಅದನ್ನು ಎಲ್ಲಿ ಆಗಲಿ ಜಾತಿ ಬಗ್ಗೆ ಬೈದಿರೋದಾಗಲಿ,
ಜಾತಿ ಬಗ್ಗೆ ಅವಹೇಳನಕಾರಿ ಆಗಿರೋದಾಗಲಿ, ಸುಧಾಕರ್ ನಮ್ಮ MP ಅವರಾಗಲಿ, ಇಲ್ಲ ನಾಗೇಶ್ ಆಗಲಿ, ಇಲ್ಲ ಮಂಜುನಾಥ್ ಆಗಲಿ, ಅವ್ರ ಶ್ರೀಮತಿ ಹೇಳಿಲ್ವೇ? ನಿಜವಾದ ಅಟ್ರಾಸಿಟಿಗೆ ಕೊಟ್ಟು ನಿಜವಾದ ತಲೆಬುರ ಹೊಡೆದಾಗ, ನಿಜವಾದ ಅಟ್ರಾಸಿಟಿಗೆ ಬಂದು ನಿಜವಾದ ಜಾತಿ ನಿಂದನೆ ಹಾಕಿ ಬೈದು ನಿಜವಾದ ತಲೆ ಹೊಡೆದಾಗಿ ಕಾಲು ಹೊಡೆದಾಗಿ ಎಲ್ಲ ಹೊಡೆದಾಕಿರೋವೇ ಅಟ್ರಾಸಿಟಿ ಮಾಡಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಬಿಜೆಪಿ ಮುಖಂಡರಾದಂತಹ ಗೆಂಟಿಗಾನಹಳ್ಳಿ ಶಿವಕುಮಾರ್, ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ, ಮುನಿರಾಜು, ಸಾಗರ್ ಇನ್ನೂ ಮುಂತಾದವರು ಭಾಗವಹಿಸಿದ್ರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.